ಹಲೋ. ಸ್ಟಾರ್ಟ್ ಆಗಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಹಾಂತೇಶ್ ಪಾಟೀಲ್, ದಾವಣಗೆರೆ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ದ ರಾ ಬೇಂದ್ರೆಯ ಜನ್ಮದಿನ. ಒಂದು ರೀತಿ ಕನ್ನಡದ ಕಾವ್ಯ ಲೋಕದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ. ಹಾಗಾಗಿ ಈ ಕವಿ ದಿನದ ಪ್ರಯುಕ್ತವಾಗಿ ನಾನು ದ ರಾ ಬೇಂದ್ರೆ ಕಾವ್ಯದ ಕೆಲವು ಮಗ್ಗಲುಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚಿಸುವುದಕ್ಕೆ ಇಷ್ಟಪಡ್ತೀನಿ. ಬಸವ ಕಲ್ಯಾಣದ ಲೆಗಾಡಿ ಪ್ರತಿಷ್ಠಾನದ ಗೆಳೆಯರು ಮತ್ತು ನಾಡಿನ ಅನೇಕ ಗೆಳೆಯರು ಇವತ್ತು ನನ್ನ ಮಾತುಗಳಿಗೆ ಅವರು ಮುಖಾಮುಖಿ ಆಗ್ತಿದ್ದಾರೆ. ಹಾಗಾಗಿ ನಾನು ಇಲ್ಲಿ ದ ರಾ ಬೇಂದ್ರೆ ಅವರ ಕಾವ್ಯದ ಬಗ್ಗೆ ನಾನು ನನ್ನ ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತೀನಿ. ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ರಾಜಕೀಯ ಸಂಘರ್ಷಗಳ ಈ ಘಟ್ಟದಲ್ಲಿ ಒಂದು ಕಡೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸೇತುವೆಯಾಗಿ ಒಂದು ಕಾಲದಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಂಥ ಜಯದೇವಿ ತಾಯಿ ಲೆಗಾಡೆ ಮತ್ತು ಮನೆ ಮಾತು ಮರಾಠಿಯಾಗಿದ್ದರೂ ಉಸಿರು ಕನ್ನಡ ಆಗಿಸಿಕೊಂಡಂಥ ಬೇಂದ್ರೆ, ಒಂದು ಕಡೆಗೆ ರಾಜಕೀಯ ಸಂಘರ್ಷ, ಮತ್ತೊಂದು ಕಡೆಗೆ ಸಾಹಿತ್ಯದ ಸಮನ್ವಯ. ಇಂಥ ಕಾಲಘಟ್ಟದಲ್ಲಿ ನಾನು ಬೇಂದ್ರೆ ಕಾವ್ಯದ ಬಗ್ಗೆ ನನ್ನ ಮಾತುಗಳನ್ನು ಆರಂಭಿಸಬೇಕಿದೆ. ದ ರಾ ಬೇಂದ್ರೆ ಕಾವ್ಯದ ಅನುಭೂತಿಯ ಬಗ್ಗೆ ಮಾತಾಡೋದಾದರೆ ಅದಕ್ಕೆ ಅನೇಕ ಬಗೆಯ ಲೋಕಗಳಿದ್ದಾವೆ. ಭಾವ, ಅನುಭವ ಮತ್ತು ಅನುಭೂತಿ ಇವು ಒಬ್ಬ ಕವಿಯ ಕಾವ್ಯದ ಬೆಳವಣಿಗೆ ಮತ್ತು ಅದರ ಮೂಲದಿಂದ ಅದರ ಶಿಖರ ಸ್ಥಿತಿಗೆ ಇರುವಂತಹ ಹಂತಗಳನ್ನು ಸೂಚಿಸುವಂತಹ ಪದಗಳು. ನಾವು ಅನುಭೂತಿಯನ್ನು ಭಾವದ ಅನುಭೂತಿ, ದೇಹದ ಅನುಭೂತಿ ಮತ್ತು ದೈಹಿಕ ಅನುಭೂತಿ, ಹೀಗೆ ಮೂರು ರೀತಿಯಾಗಿ ನಾವು ಬೇಂದ್ರೆ ಕಾವ್ಯವನ್ನು ಚರ್ಚಿಸಬಹುದು. ಭಾವದ ಅನುಭೂತಿ, ದೇಹದ ಅನುಭೂತಿ ಮತ್ತು ಅರಿವಿನ ಅನುಭೂತಿ. ಅನುಭೂತಿ ಅಂದರೆ ಬೇರೆಯ ವಸ್ತುವನ್ನು ಅಥವಾ ಬೇರೆಯವರ ಸ್ಥಾನದಲ್ಲಿ ತನ್ನನ್ನು ಕಲ್ಪಿಸಿಕೊಳ್ಳುವುದು ಒಂದು ಬಗೆಯ ವಿಶಿಷ್ಟ ಕಲ್ಪನೆ, ಅಥವಾ ಲೋಕದ ಎಲ್ಲ ವಸ್ತು ಮತ್ತು ವಿಷಯಗಳ ಸ್ಥಾನದಲ್ಲಿ ತಾನು ನಿಂತು ಅದನ್ನು ಅಭಿವ್ಯಕ್ತಿ ಮಾಡುವಂಥ ಒಂದು ಕ್ರಮವನ್ನು ನಾವು ಅನುಭೂತಿ ಅಂತೇಳಿ ಹೇಳ್ತೀವಿ. ಬೇಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಾದರೂ ಕೂಡ ಅವನ ಕಾವ್ಯದ ಮೂಲಕ ಹೇಳುವಂತಹ ಅನುಭವದ ದೀಪ್ತಿ ಇದೆಯಲ್ಲ, ಅದು ನಮಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ.
ಒಂದು ಕಡೆಗೆ ಬೇಂದ್ರೆನೇ ಹೇಳ್ತಾರೆ, ಕಾವ್ಯ ಅಂತನ್ನೋದು ಅದು ಭಾವದ ದರ್ಶನ ಮಾತ್ರವಲ್ಲ, ಅದು ಭಾವದ ಪ್ರದರ್ಶನ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಹೀಗೆ ಕಾವ್ಯ ಭಾವವನ್ನು ದರ್ಶನ ಮಾಡಿಸುವ ಮತ್ತು ಅದನ್ನು ಒಂದು ದರ್ಶನವಾಗಿ ರೂಪೀಕರಿಸುವಂಥ ಒಂದು ಕೆಲಸವನ್ನು ಬೇಂದ್ರೆ ತಮ್ಮ ಕಾವ್ಯಗಳ ಮುಖೇನವಾಗಿ ಮಾಡಿದರು. ನನಗೆ ಬೇಂದ್ರೆ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಬೇಂದ್ರೆ ಒಂದು ಕಡೆಗೆ ಹೇಳ್ತಾರೆ, ನುಡಿದು ಬೇಸತ್ತಾಗ ದುಡಿದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡಾಮ ನಿನ್ಹಾಂಗ ಆಡಾಕ ನಿನ್ಹಾಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಇದು ಟಾಗೂರರ ಬಗ್ಗೆ ಇರುವಂಥ ಒಂದು ಪದ್ಯ. ಮೋಸ್ಟ್ಲಿ ನನಗೆ ಇದು ಬೇಂದ್ರೆ ಅವರು ತಮ್ಮ ಬಗ್ಗೆ ತಾವೇ ಬರೆದುಕೊಂಡಿರುವ ಪದ್ಯ ಅಂತ ಹೇಳಿ ಅನಿಸಿದ್ದುಂಟು. ಯಾಕೆ ಅಂತಂದರೆ ಬೇಂದ್ರೆ ಬದುಕಿನ ಅನೇಕ ಭಾವನೆಗಳ ನಡುವೆ ಭರವಸೆಯನ್ನು ಹೊಮ್ಮಿಸುವಂಥ ಕವಿ. ಹೀಗೆ ಮನುಷ್ಯ ಮತ್ತು ಭೂಮಿ ತಾಯಿಯ ಸಂಘರ್ಷ, ಕುಟುಂಬದೊಳಗಿನ ಗಂಡು ಹೆಣ್ಣಿನ ಸಂಘರ್ಷ, ಲೌಕಿಕ ಮತ್ತು ಆಧ್ಯಾತ್ಮಿಕ ಸಂಘರ್ಷ, ಹೀಗೆ ಬದುಕಿನ ಹಲವು ವಿಧಾನಗಳಲ್ಲಿ ಹರಡಿಕೊಂಡಿರುವ ಈ ಸಂಘರ್ಷವನ್ನು ಸಮನ್ವಯದ ನೆಲೆಯಲ್ಲಿ ಬೇಂದ್ರೆ ಕಾವ್ಯ ವಿಸ್ತಾರವನ್ನು ಮಾಡ್ತದೆ. ಹಾಗಾಗಿ ಮನುಷ್ಯ ಮುಖ್ಯವಾಗಿ ಕಲಿಯಬೇಕಾಗಿರೋದು ಏನನ್ನಂತಂದರೆ, ಮನುಷ್ಯ ಕಲಿಯಬೇಕಾಗಿರೋದು ಮುಖ್ಯವಾಗಿ ಸಮನ್ವಯವನ್ನು ಮತ್ತು ಸಮರಸವನ್ನು ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ನಾನು ಬೇಂದ್ರೆ ಕಾವ್ಯವನ್ನು ಚರ್ಚೆ ಮಾಡುವಾಗ ನಾನು ಕೆಲವು ಬಿಡಿಯಾಗಿ ಕೆಲವು ಪದ್ಯಗಳನ್ನು ನಾನು ಇಟ್ಕೊಳ್ತೀನಿ. ಬೇಂದ್ರೆ ಇನ್ನೊಂದು ಏನು ಮಾಡಿದ ಅಂತಂದರೆ, ಅನುಭವವನ್ನು ಸಾಂದ್ರೀಕರಣ ಮಾಡಿ ಅದನ್ನು ಕಾವ್ಯದ ಮೂಲಕ ಮತ್ತು ನಾದದ ಮೂಲಕ ಅದನ್ನು ಮಹೋನ್ನತ ಸ್ಥಿತಿಗೆ ಕೊಂಡೊಯ್ದ ಅಂತನ್ನುವ ವಿಚಾರವನ್ನು ನಾವು ಮುಖ್ಯವಾಗಿ ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಇದಕ್ಕೆ ಬೇಂದ್ರೆಯವರ ಭಾವಗೀತೆ ಅನ್ನುವ ಕವಿತೆಯ ಸಾಲನ್ನು ನೆನಪಿಗೆ ತಂದುಕೊಳ್ಳೋದಾದರೆ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿಯ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಮೋಸ್ಟ್ಲಿ ಈ ಬದುಕಿನ ಅನೇಕ ಸಂಗತಿಗಳನ್ನು ಈ ಭೃಂಗದ ಬೆನ್ನೇರಿ ನೋಡುವಂಥ ಕ್ರಮ ಇದೆಯಲ್ಲ, ಅದು ಬೇಂದ್ರೆಯವರಲ್ಲಿ ಕಂಡುಬರುವಂಥ ಭಾವದ ಆಧ್ಯಾತ್ಮೀಕರಣ. ಹೀಗೆ ಆಧ್ಯಾತ್ಮವಾಗಿಸುವುದಂತಂದರೆ ಸಮಾಜದಿಂದ ವಿಮುಖವಾಗಿಸುವುದಂಥೇಳಿ ಅರ್ಥ ಅಲ್ಲ. ಎಷ್ಟೋ ಸಾರಿ ಬೇಂದ್ರೆ ಕಾವ್ಯದಲ್ಲಿ ಬರುವಂತಹ ಈ ಆಧ್ಯಾತ್ಮ ಇದೆಯಲ್ಲ, ಅದಕ್ಕೆ ಉಪನಿಷತ್ತು ಅರವಿಂದರ ಚಿಂತನೆಗಳ ಪ್ರಭಾವ ಇದ್ದರೂ ಕೂಡ ಅದು ಹೆಚ್ಚು ಸಾಮಾಜಿಕ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಭಾರತೀಯ ಚಿಂತನಾ ಕ್ರಮ ಹೆಚ್ಚು ಆತ್ಮದ ಬಗ್ಗೆ ಚರ್ಚೆ ಮಾಡ್ತಾ ವ್ಯಕ್ತಿನಿಷ್ಠ ನೆಲೆಯಲ್ಲಿಯೇ ಅದು ಉಳಿದು ಬಿಡ್ತದೆ ಅನ್ನೋ ಮಾತನ್ನು ಬೇಂದ್ರೆ ಕವಿತೆಗಳು ಅದನ್ನು ಸಾಮಾಜಿಕಗೊಳಿಸುವ ಕೆಲಸವನ್ನು ಮಾಡ್ತಾ ಹೋಗ್ತವೆ. ಹಾಗಾಗಿ ಮನುಷ್ಯನ ನಿಜವಾದ ವ್ಯಕ್ತಿತ್ವದ ಅಭಿವ್ಯಕ್ತಿ ಇರೋದು ಅಂತಂದರೆ ಸಮಾಜದ ಒಳಗಡೆ ಇರೋದರಿಂದ ಅವನ ನಿಜವಾದ ಉನ್ನತೀಕರಣ ಇದೆ ಹೊರತು ಹೊರಗಡೆ ಇರೋದರಿಂದ ಅಲ್ಲ ಅನ್ನುವ ಮಾತನ್ನು ನಾವು ಬೇಂದ್ರೆ ಕಾವ್ಯದ ಒಳಗಡೆಯಿಂದ ನಾವು ನೋಡುವುದಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಹಾಗಾಗಿ ಬೇಂದ್ರೆ ಈ ಭಾವದ ಜಗತ್ತನ್ನು ಸ್ಪರ್ಶ ಮಾಡೋ ಕ್ರಮ ಇದೆಯಲ್ಲ, ಅಲ್ಲಿ ಒಂದು ಬಗೆಯ ವೈಚಾರಿಕತೆ ಕಂಡುಬರ್ತದೆ. ಆ ವೈಚಾರಿಕತೆ ಅನ್ನೋದು ಅದು ಪಶ್ಚಿಮದ ರೀತಿಯ ತುಂಬ ಸಪ್ಪೆಯಾಗಿರುವ ವೈಚಾರಿಕತೆಯಲ್ಲ, ಆ ವೈಚಾರಿಕ ಪ್ರಜ್ಞೆ ಹಿಂದೆ ಒಂದು ಭಾರತೀಯ ವಿವೇಕ ಇರುವುದನ್ನು ನಾವು ಬೇಂದ್ರೆಯವರ ಈ ಭೃಂಗದ ಬೆನ್ನೇರಿ ಬಂತು ಅನ್ನುವ ಕಲ್ಪನಾ ವಿಲಾಸ ಅನ್ನುವ ಪದ್ಯದ ಒಳಗಡೆಗೆ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಇನ್ನೊಂದು ಕಡೆಗೆ ಬೇಂದ್ರೆ ಏನು ಹೇಳ್ತಾನೆ ಅಂತಂದರೆ, ಮನುಷ್ಯ ಮತ್ತು ಭೂಮಿಯ ಸಂಬಂಧದ ಬಗ್ಗೆ ಅವರದೊಂದು ಪದ್ಯ ಭಾಗದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಮನುಷ್ಯ ಮತ್ತು
ಭೂಮಿಯ ಸಂಬಂಧ ಇದೆಯಲ್ಲ, ಇದ್ರ ಬಗ್ಗೆ ಅಡಿಗರು ಕೂಡ ಮಾತಾಡ್ತಾರೆ. ಆದರೆ ಅಡಿಗರಲ್ಲಿ ಬರುವಂತಹ ಭೂಮಿ ಮತ್ತು ಮನುಷ್ಯತ್ವದ ಪ್ರಜ್ಞೆ ಇದೆಯಲ್ಲ, ಅದು ಸಂಘರ್ಷವನ್ನು ಹೇಳ್ತದೆ ಮತ್ತು ಒಂದು ಬಗೆಯ ಮನುಷ್ಯನ ಖಿನ್ನತೆಯ ಒಳಗಡೆಗೆ ಅದು ನಿಂತು ಬಿಡುತ್ತದೆ. ಆದರೆ ಬೇಂದ್ರೆ ಹೀಗೆ ಮನುಷ್ಯ ಮತ್ತು ಭೂಮಿಯ ಸಂಘರ್ಷದಲ್ಲಿ ಮನುಷ್ಯ ಸೋತರೂ ಕೂಡ ಭೂಮಿಯಿಂದ ಪಡೆಯಬೇಕಾಗಿರುವ ಚೈತನ್ಯದ ಬಗ್ಗೆ ಅವರು ಮುಖ್ಯವಾಗಿ ಮಾತಾಡ್ತಾರೆ. ಬಿಡಿಮುತ್ತು ಅಂತನ್ನುವ ಒಂದು ಕವಿತೆ ಒಳಗಡೆ ಅವರು ಹೀಗೆ ಹೇಳ್ತಾರೆ: ಮಣ್ಣೆಂದು ಜರೆಯುವವರು ಏನು ಮಣ್ಣು ಕಾಣೆ, ಮಣ್ಣು ಬೆಳೆ ಮಣ್ಣು ಕಳೆ ಮಣ್ಣು ಗಂಪು, ಒಡೆಯ ಬಿಟ್ಟರು ಒಡಲು ಬಿಡದು ಮಣ್ಣಿನ ನೆರೆಯು, ಬೂದಿಯಾದರೂ ಬದುಕು ಮಣ್ಣೇ ತಂಪು ಅಂತನ್ನೋ ಮಾತನ್ನು ಹೇಳ್ತಾರೆ. ಮಣ್ಣೆಂದು ಜರೆಯುವರು ಅಂದರೆ ಭೂಮಿ ಅನ್ನೋದು ಕೇವಲ ಮಣ್ಣು ಮಾತ್ರ ಅಲ್ಲ, ಆ ಮಣ್ಣು ಏನು ಮಣ್ಣು ಕಾಣೆ, ಆ ಮಣ್ಣಿನ ಒಳಗಡೆಗೆ ಬದುಕಿನ ಚೈತನ್ಯ ಇದೆ. ಮನುಷ್ಯ ಹುಟ್ಟೋದು ಭೂಮಿ ಒಳಗಡೆಗೆ, ಅವನು ಜೀವ ಪಡೆಯೋದು ಕೂಡ ಭೂಮಿಯ ಸತ್ವದಿಂದನೇ, ಮತ್ತು ಕೊನೆಗೆ ಮನುಷ್ಯ ಲೀನವಾಗುವುದು ಕೂಡ ಭೂಮಿಯ ತಂಪಿನೊಳಗಡೆ. ಹಾಗಾಗಿ ಮನುಷ್ಯನಿಗೆ ಈ ಪ್ರಕೃತಿಯ ಸಾಂಗತ್ಯ ಇದೆ, ಈ ಭೂಮಿಯ ಸಾಂಗತ್ಯ ಇದೆಯಲ್ಲ, ಅದು ಅವನಿಗೆ ಅನಿವಾರ್ಯ ಭಾಗ ಅನ್ನುವ ಮಾತನ್ನು ಅವರಿಲ್ಲಿ ಮುಖ್ಯವಾಗಿ ಈ ಕವಿತೆ ಒಳಗಡೆಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ. ಅವರು ಮುಂದುವರೆದು ಇನ್ನೊಂದು ಕಡೆಗೆ ಹೇಳ್ತಾರೆ, ಆ ಪ್ರಾರ್ಥನೆ ಎನ್ನುವ ಪದ್ಯದಲ್ಲಿ ಅವರು: ಭೂಮಿಯು ಅನಂತ ಸೌಂದರ್ಯಶಾಲಿನಿ, ಎಲ್ಲವನು ನೋಡುವೆನು ನನ್ನವಳೆ. ಭೂಮಿಯನ್ನು ನೋಡಿ, ಅವರು ನೋಡುವಂಥ ಒಂದು ಕ್ರಮ ಏನಿದೆಯಲ್ಲ, ಭೂಮಿ ಅನ್ನೋದು ಒಂದು ಅನಂತ ಸೌಂದರ್ಯದ ಒಂದು ಶಾಲಿನಿಯಾಗಿ ಭೂಮಿಯನ್ನು ನೋಡ್ತಾ ಹೋಗ್ತಾರೆ. ಹಾಗೆ ಭೂಮಿಯನ್ನು ನೋಡುವ ಕ್ರಮ ಇದೆಯಲ್ಲ, ಅದು ಬೇಂದ್ರೆಯವರಲ್ಲಿರುವಂಥ ಒಂದು ವಿಶಾಲವಾದ ದೃಷ್ಟಿಕೋನವನ್ನು ನಮಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತದೆ. ನನಗೆ ಮತ್ತೊಂದು ಬಗೆಯಲ್ಲಿ ಬೇಂದ್ರೆಯವರ ಕಾವ್ಯದ ಅನುಭೂತಿಯನ್ನು ನೋಡೋದಾದರೆ ಬೆಳಗು ಪದ್ಯವನ್ನು ನಾವು ನೋಡ್ಬೋದು. ಮೋಸ್ಟ್ಲಿ ಅದು ಬೆಳಗು ಕವಿತೆ ಧಾರವಾಡದ ಪರಿಸರದ ಬೆಳಗು. ಅದು ಬೆಳಗು ಅಂತಂದರೆ ಕೇವಲ ಲೈಟ್ ಅನ್ನುವ ಅರ್ಥ ಮಾತ್ರ ಅಲ್ಲ, ಅದು ಬದುಕಿನ ಅನಂತ ಒಳ್ಳೆಯ ಸಂಗತಿಗಳ ಒಂದು ರೂಪೀಕರಣವಾಗಿ ನನಗೆ ಆ ಬೆಳಗು ಪದ್ಯ ಕಾಡ್ತದೆ. ಮೂಡಲ ಮನೆಯ ಮುತ್ತಿನ ಹನಿಯ ನೀರಿನ ಎರಕಾವ ವೈದ ನುಣ್ಣನೆ ಎರಕಾವ ವೈದ, ಬಾಗಿಲನ್ನು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದು ಹೋಯ್ತು ಜಗವೆಲ್ಲ ತೊಯ್ದು ಹೋಯ್ತು. ಹೀಗೆ ಆ ಬೆಳಗುವಿಕೆ ಇದೆಯಲ್ಲ, ಆ ಕವಿತೆ ನೋಡಿ, ಬೆಳಗು ಕವಿತೆ ಹೀಗೆ ಗಿಡಗಂಟಿಗಳ ಕೊರಳೊಳಗಿಂದ ಅನ್ನುವ ಮಾತಿರ್ಬೋದು, ಹಕ್ಕಿಗಳ ಹಾಡು, ಅಲ್ಲಿರುವಂಥ ಹೂ, ದುಂಬಿ, ಪಕ್ಷಿ ಲೋಕ, ಹೀಗೆ ಅದು ಪರಿಸರದ ಬಾಹ್ಯದಿಂದ ಆರಂಭಗೊಂಡು ಪರಿಸರದ ಆಂತರ್ಯದ ಸೌಂದರ್ಯದ ಒಳಗಡೆಗೆ ಅದು ಕರೆದುಕೊಂಡು ಹೋಗ್ತಾ ಹೋಗ್ತದೆ. ಕವಿತೆಯ ಕೊನೆಗೆ ಬರೋ ಮಾತಿದೆಯಲ್ಲ, ಅದು ಇಡೀ ಕವಿತೆಗೆ ಮತ್ತೊಂದು ರೀತಿಯ ಉನ್ನತೀಕರಣವನ್ನು ಅದು ಸಾಕ್ಷಾತ್ಕಾರಗೊಳಿಸಿಬಿಡ್ತದೆ. ಅರಿಯದ ಅಳಿವು ತಿಳಿಯದ ಮನವು ಕಾಣದೋ ಬಣ್ಣ ಕಣ್ಣಿಗೆ ಕಾಣದೋ ಬಣ್ಣ, ಶಾಂತಿ ರಸವೇ ಪ್ರೀತಿಯಿಂದ ಮೈದೂರಿತನ್ನ, ಇದು ಬರೀ ಬೆಳಗಲ್ಲೋ ಅನ್ನ ಇದು ಬರೀ ಬೆಳಗಲ್ಲೋ ಅನ್ನ. ಮೋಸ್ಟ್ಲಿ ಬೇಂದ್ರೆ ಕಾವ್ಯದ ಶಕ್ತಿ ಇರೋದೇ ಈ ಥರದ ಪದಗಳಲ್ಲಿ. ಕೇವಲ ಪದದ ಮೂಲಕ ಭಾವವನ್ನು ಹೇಳೋದು ಮಾತ್ರ ಬೇಂದ್ರೆ ಕಾವ್ಯದ ಶಕ್ತಿಯಲ್ಲ, ಆ ಭಾವವನ್ನು ಓದುಗನಿಗೆ ಅನುಭವವಾಗಿಸುವ, ಆ ಅನುಭವವನ್ನು ಒಂದು ಆಕೃತಿಯಾಗಿಸಿ ಆ ಆಕೃತಿಯನ್ನು ಓದುಗನಿಗೆ ಅನುಭೂತಗೊಳಿಸುವಂಥ ಒಂದು ದರ್ಶನ ಪ್ರತಿಭೆ ಬೇಂದ್ರೆ ಕಾವ್ಯದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಬೆಳಗು ಅಂತನ್ನೋದು ಕೇವಲ ಅದೊಂದು ಸೃಷ್ಟಿಕ್ರಿಯೆಯ ಒಂದು ಋತು ಪ್ರಕ್ರಿಯೆಯಾಗಿ ಮಾತ್ರ ಅವರಿಗೆ ಕಾಣೋದಿಲ್ಲ, ಅದು ಕತ್ತಲು ಬೆಳಕು ಅನ್ನುವ ಪ್ರಕ್ರಿಯೆ ಮಾತ್ರವಾಗಿ ಕಾಣದೆ ಅದರಲ್ಲಿರುವಂಥ ಒಂದು ದರ್ಶನವನ್ನು, ಯಾರೂ ನೋಡದ ಒಂದು ಹೊಸ ಬೆರಗನ್ನು, ಬೆಳಕಿನ ಬಗ್ಗೆ ಇಲ್ಲಿ ಬೇಂದ್ರೆ ಅವರು ಹೇಳ್ತಿದ್ದಾರೆ ಅಂಥೇಳಿ ಅನ್ನಿಸ್ತಾ ಹೋಗ್ತದೆ. ಹೀಗಾಗಿ ಬೇಂದ್ರೆ ಕವಿತೆ ನಮಗೆ ಅವರ ಹೇಳುವಂಥ ಈ
ಬೆಳಗಿನ ರೂಪ ಇದೆಯಲ್ಲ ಅದು ನಮಗೆ ಹೆಚ್ಚು ಮುಖ್ಯವಾಗೋದು ಇಂತಹದ್ದೇ ವಿಚಾರಗಳ ಕಾರಣಕ್ಕಾಗಿ. ಇನ್ನು ಬೇಂದ್ರೆ ಮತ್ತು ಪ್ರಕೃತಿಯ ಬಗ್ಗೆ ಇರುವಂಥ ಇನ್ನೂ ಕೆಲವು ಕವಿತೆಗಳ ಬಗ್ಗೆ ಮಾತಾಡಬೇಕಾದ್ರೆ ಅವರ ಚಿಗರಿಗಂಗಳ ಚೆಲುವೆ ಬಗ್ಗೆ ಮಾತಾಡಬೇಕು. ಇಡೀ ಸೃಷ್ಟಿ ಕ್ರಿಯೆ ಅಂತನ್ನೋದು ಒಂದು ರೀತಿ ಸೌಂದರ್ಯದ ಖನಿಯದು ಅಥವಾ ಸೌಂದರ್ಯದ ಆಗರ. ಹೀಗೆ ಚಿಗರಿಗಂಗಳ ಚೆಲುವೆ ಅಂತನ್ನುವ ಆಕೆಯ ಮೃದುತ್ವವನ್ನು, ಕೋಮಲತೆಯನ್ನು, ಭೂಮಿ ತಾಯಿಯ ಕೋಮಲತೆಯನ್ನು ಹೇಳ್ತಾನೆ ಭೂಮಿಯ ಜೊತೆಗೆ ಮನುಷ್ಯನ ಸಂಬಂಧ ಇದೆಯಲ್ಲ ಅದು ಮಾತ್ರ ಏನಾಗಿದೆ, ಕ್ರೂರವಾಗಿದೆ. ತಾಯಿ ಕೋಮಲವಾಗಿಯೇ ಇದ್ದಾಳೆ, ಆದರೆ ಆ ತಾಯಿಯ ಮಗ ಮಾತ್ರ ಮನುಷ್ಯ ತುಂಬ ಕ್ರೂರಿಯಾಗಿದ್ದಾನೆ ಅನ್ನೋದನ್ನು ಅವಳಿಲ್ಲಿ ಮುಖ್ಯವಾಗಿ ಹೇಳುವುದಕ್ಕೆ ಹೊರಡ್ತಾಳೆ. ನೋಡಿ, ಆ ಪದ್ಯದಲ್ಲಿ ಹೀಗಿದೆ: ಚಿಗರಿಗಂಗಳ ಚೆಲುವಿ ಚೆದುರಿ ನಿಂತಾಳ ನೋಡು, ಬೆದರಿ ನಿಂತಾಳ ನೋಡು. ಮೋಸ್ಟ್ಲಿ ಈ ಚಿಗರಿಗಂಗಳ ಅಂತನ್ನುವ ಈ ಕೋಮಲ ಶಬ್ದಗಳ ಸಾಲಿನ ಜೊತೆಗೇ ಬೆದರಿ ನಿಂತಾಳು ಮತ್ತು ಚೆದರಿ ನಿಂತಾಳು ಅನ್ನುವ ಶಬ್ದ ಇದೆಯಲ್ಲ, ಆ ಕಾವ್ಯಕ್ಕೆ ತಟ್ಟನೆ ಒಂದು ಜಿಗಿತವನ್ನು ಆ ಪದ್ಯದ ಸಾಲುಗಳಲ್ಲಿ ಮತ್ತು ಪದಗಳಲ್ಲಿ ಕಾಣ್ತಾ ಹೋಗ್ತದೆ. ನೋಡಿ, ಹೊಳಿ ಹಳ್ಳ ತೊರೆದಾವು, ಗೆಡೆಹಕ್ಕಿ ಬೆದರ್ಯಾವು, ಆಗದವರ ಹೊಟ್ಟಿ ಉದುರ್ಯಾವು, ಗೆನೆಯ ಉರಿದಾವು. ನೋಡಿ, ಈ ಭೂಮಿ ತಾಯಿಯ ಈ ಸಂಚಲನ ಇದೆಯಲ್ಲ ಅದು ಈ ಹಳ್ಳ ಕೊಳ್ಳಗಳೆಲ್ಲ ಬರಿದಾಗಿದ್ದಾವೆ. ಇವತ್ತು ಇಡೀ ಕರ್ನಾಟಕದ ಪ್ರಕೃತಿ ಗಣಿಗಾರಿಕೆಯಿಂದ ಹೇಗೆ ಒಂದು ಭೀಕರ ಸ್ಥಿತಿಯನ್ನು ನಮ್ಮ ಪ್ರಕೃತಿ ನಮಗೆ ದರ್ಶನ ಮಾಡಿಸ್ತಾ ಇದೆಯೋ, ಈ ದರ್ಶನ ಬೇಂದ್ರೆ ಕಾವ್ಯದಲ್ಲಿ ಈ ಚಿಗರಿಗಂಗಳ ಚೆಲುವೆದಲ್ಲಿ ತುಂಬ ಹಿಂದೆಯೇ ನಮಗೆ ಗೋಚರಿಸ್ತಾ ಹೋಗ್ತದೆ. ಈ ಭೂಮಿ ತಾಯಿಯ ಒಡಲನ್ನು ಬಗೆಯುವಂಥ ಈ ದರ್ಶನವನ್ನು ನೋಡಿಬಿಟ್ಟು ಇಡೀ ತಾಯಿನೇ ಏನಾಗಿಬಿಟ್ಟಿದ್ದಾಳೆ, ಈ ರೀತಿ ಬೆದರಿ ಹೋಗಿದ್ದಾಳೆ ಅನ್ನುವ ಮಾತನ್ನು ಅವನಿಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಅವಳ ಬೆದರುವಿಕೆಗೆ ಮುಖ್ಯ ಕಾರಣ ಏನು ಅನ್ನೋದನ್ನು ಬೇಂದ್ರೆ ಕವಿತೆಯಲ್ಲೇ ಮುಂದುವರೆದು ಹೇಳ್ತಾರೆ. ಆಳುಗಳ ಹೋರಾಟ, ಆಳುವವರಿಗೆ ಆಟ, ಗಾಳಕ್ಕೆ ಸಿಕ್ಕ ಮೀನಿನ ಗೋಳಾಟೋ, ಗೆನೆಯ ಗೋಳಾಟು, ಗೆದ್ದವರ ಇದ್ದವರ ಹಾರಾಟು, ಅರೆಸತ್ತವರ ಜೀವ ಕೊಳತಾವೋ, ಹಳತಾವೋ ಅಳತಾವೋ, ಹಸಗೂಸು ತಿರುಗಿ ಹೊಟ್ಟೆಯಾಗ ಹುಗಿದಂಗ. ಮೋಸ್ಟ್ಲಿ ಹೊಟ್ಟೆಯಾಗ ಹುಗಿದಂಗ ಅಂತನ್ನುವ ಮಾತಿದೆಯಲ್ಲ, ಇದು ನೋವಿನ ಅತಿ ತೀಕ್ಷ್ಣ ಮತ್ತು ಆಳವಾದ ಅಭಿವ್ಯಕ್ತಿ ಅಂತ ಹೇಳಿ ನನಗನ್ಸುತ್ತೆ. ನೋಡಿ, ಆಳುವವರ ಹೋರಾಟ, ಆಳುವವರಿಗೆ ಆಟ. ಮೋಸ್ಟ್ಲಿ ಈ ಆಳುವವರೇ ಇದ್ದಾರಲ್ಲ, ಈ ಭೂಮಿಯ ಹಿಂಸೆಯಲ್ಲಿ ಅವರದೇ ತುಂಬ ದೊಡ್ಡ ಪಾಲು. ಮೋಸ್ಟ್ಲಿ ಈ ಆಳುವವರಿಗೆ ಇರಲಾರದಂಥ ಒಂದು ಕೋಮಲ ಮನಸ್ಸಿದೆಯಲ್ಲ, ಅದು ತಾಯಿಯ ಕೋಮಲ ಮನಸ್ಸನ್ನು ಯಾವತ್ತೂ ಅರ್ಥ ಮಾಡಿಯೇ ಕೊಂಡಿಲ್ಲ. ಹೀಗಾಗಿ ಈ ಭೂಮಿಯ ಚೀರಾಟಗಳೆಲ್ಲ, ಈ ಭೂಮಿನ ಹಸಿವುಗಳೆಲ್ಲಗಳಿಗೆ ಪರೋಕ್ಷವಾಗಿ ಯಾವುದು ಕಾರಣ ಅಂತಂದರೆ ಈ ಆಳುವವರ ಅತಿಯಾದ ದಾಹಗಳನ್ನೋದನ್ನು ಇಲ್ಲಿ ಬೇಂದ್ರೆ ಈ ಕವಿತೆ ಒಳಗಡೆಗೆ ಅವರು ವಿವರಿಸ್ತಾ ಹೋಗ್ತಾರೆ. ಮೋಸ್ಟ್ಲಿ ಈ ಕವಿತೆ ಉಳ್ಳದವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತದೆ. ಇದೇ ಥರದ ಅನೇಕ ಪದ್ಯಗಳನ್ನು ನಾವು ಬೇಂದ್ರೆಯಲ್ಲಿ ನೋಡ್ತಾ ಹೋಗ್ತೀವಿ. ಅವರ ಅನ್ನಾವತಾರ ಪದ್ಯ ಇರ್ಬೋದು, ಅನ್ನ ಯಜ್ಞ ಪದ್ಯ ಇರ್ಬೋದು, ನರಬಲಿ ಪದ್ಯ ಇರ್ಬೋದು, ಹೀಗೆ ಕುರುಡು ಕಾಂಚನ ಪದ್ಯ ಇರ್ಬೋದು. ಈ ಎಲ್ಲ ಪದ್ಯಗಳಲ್ಲಿ ಈ ಆಳುವವರ ಹಿಂಸೆ ಇದೆಯಲ್ಲ, ಅದು ಏನಾಗಿದೆ, ಜಗದ ಹಿಂಸೆಯಾಗಿ ವಿಸ್ತಾರಗೊಂಡಿದೆ. ಹಾಗಾಗಿಯೇ ಮನುಷ್ಯ ಬದುಕು ಅಸಹ್ಯವಾಗಿರುವುದನ್ನು ಅವರು ಕವಿತೆಯ ಒಳಗಡೆಗೆ ಹೇಳ್ತಾರೆ. ಹೀಗೆ ಹೇಳ್ತಾನೆ ಕೊನೆಗೆ ಏನು ಹೇಳ್ತಾರೆ ಅಂತಂದರೆ, ಹೀಗೆ ಭೂಮಿಯ ಮೇಲೆ ಇರುವಂಥ ಅನೇಕ ರಾಜರೆಲ್ಲರೂ ಏನಾಗಿದ್ದಾರೆ, ಈ ಭೂಮಿಯ ಒಳಗಡೆಗೆ ಹೂತು ಹೋಗಿದ್ದಾರೆ ಅನ್ನುವ ಮಾತನ್ನು ಅವನು ಕವಿತೆಯ ಕೊನೆಗೆ ಬಂದಾಗ ಬೇಂದ್ರೆ ಅದನ್ನು ವಿವರಿಸ್ತಾರೆ. ಅಂದರೆ ಆಳುವವರು ಭೂಮಿಯ ಮೇಲೆ ಎಷ್ಟೇ ಆಧಿಪತ್ಯವನ್ನು ಸಾಧಿಸಿದರೂ ಕೂಡ ಅಂತಿಮವಾಗಿ ವಿಜಯ ಇದೆಯಲ್ಲ, ಅದು ಆಳುವವರ ವಿಜಯ ಅಲ್ಲ, ಅದು ಭೂತಾಯಿಯ ವಿಜಯವೇ ಅಂತನ್ನುವ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ. ಹೀಗೆ
ಎಲ್ಲ ಹಿಂಸೆಯನ್ನು ತಾಳಿಕೊಂಡೂ ಕೂಡ ಮನುಷ್ಯನಿಗೆ ಪ್ರೀತಿಯನ್ನು ಮತ್ತೆ ದಾರಿ ಎಳೆಯುವ ಈ ಭೂಮಿ ತಾಯಿಯ ಶಕ್ತಿ ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡದು ಅನ್ನೋದನ್ನು ಇಲ್ಲಿ ನಮಗೆ